ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಕನ್ನಡದ ಸೊಗಸು ಅಂತ ಹೇಳಿ ಕಾರ್ಯಕ್ರಮವನ್ನು ಆರಂಭಿಸಿದ್ದೇನೆ. ಕಳೆದ ಸಂಚಿಕೆಯಲ್ಲಿ ಸಣ್ಣ ಆ ಅನ್ನೋ ಅಕ್ಷರದಿಂದ ಆದಂಥ ವಾಕ್ಯ ರಚನೆಯನ್ನ ನೋಡಿದ್ವಿ, ಪುನರಾವರ್ತಿತ ವಾಕ್ಯ ರಚನೆಯನ್ನು ನೋಡಿದ್ವಿ. ಈಗ ಅದೇ ಸರಣಿಯಲ್ಲಿ ದೊಡ್ಡ ಆ ಎರಡನೇ ಆ ಅನ್ನ ಇಟ್ಕೊಂಡು ಪುನರಾವರ್ತಿತ ಪದಗಳ ವಾಕ್ಯವನ್ನ ಸೊಗಸನ್ನ ಕಾಣೋಣ ಅಂತ ಹೇಳಿ ನಿಮ್ಮ ಮುಂದೆ ಕೂತಿದ್ದೇನೆ. ಆಭರಣಗಳ ಆಸೆ ಆಮಿಷಗಳಿಗೊಳಗಾಗದ ಆದರ್ಶವಾದಿ ಆಶ್ರಮವಾಸಿಗಳು ಆನುವಂಶಿಕವಾಗಿ ಆದಿಶಕ್ತಿಯನ್ನ ಆರಾಧಿಸುತ್ತಾ ಆಚಾರ್ಯರೊಬ್ಬರ ಆದೇಶಗಳಂತೆ ಆತ್ಮಸಾಕ್ಷಿ ಆತ್ಮ ಸಂಯಮಗಳಂತಹ ಆದರಣೀಯ ಆಲೋಚನೆಗಳಷ್ಟಲ್ಲದೆ ಆಧ್ಯಾತ್ಮ ಆಧಾರಿತ ಆಚರಣೆಗಳನ್ನೂ ಆದ್ಯತೆಯಾಗಿಸಿಕೊಂಡು ಅಜೀವ ಪರ್ಯಂತ ಆನಂದವಾಗಿದ್ದರು. ಇದನ್ನ ರಚನೆ ಮಾಡಿದಂಥವರು ನಿವೃತ್ತ ಪ್ರಾಧ್ಯಾಪಕರಾದಂತಹ ಅರವಿಂದ ಮೂರ್ತಿಯವರು ನನ್ನ ಗುರುಗಳು. ಒಂದು ಈ ರೀತಿಯ ಸೊಗಸನ್ನ, ಈ ರೀತಿಯ ವಾಕ್ಯವನ್ನ ನಾವು ಸಮಯ ಸಿಕ್ಕಾಗಲೆಲ್ಲ ಪುನರಾವರ್ತಿಸಿಕೊಳ್ಳೋದ್ರಿಂದ ಮನಸ್ಸಿನ ಏಕಾಗ್ರತೆ ಅನ್ನೋದು ಜಾಗೃತ ಆಗುತ್ತೆ ಅನ್ನೋದನ್ನ ನಾನು ನನ್ನ ಅನುಭವದಲ್ಲಿ ಕಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ.